ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪಾವನಿ. ಇವತ್ತು ಮಂಗಳವಾರ ಬಂದ್ಬಿಟ್ಟು ನವರಾತ್ರಿ ಹಬ್ಬದ 9ನೇ ದಿನ ಆಗಿರುತ್ತೆ. ಇವತ್ತು ಬಂದ್ಬಿಟ್ಟು ನಾವು ಸಿದ್ಧಿದಾತ್ರಿ ದೇವಿಯನ್ನ ಆರಾಧನೆ ಮಾಡೋಂಥದ್ದು ದಿನ. ಹಂಗಾಗಿ ಇವತ್ತು ಬಂದ್ಬಿಟ್ಟು ಪಿಂಕ್ ಕಲರ್ ಡ್ರೆಸ್ ಅನ್ನ ವೇರ್ ಮಾಡೋಂಥದ್ದು. ಹಂಗಾಗಿ ಇಲ್ಲಿ ನಾನು ಈ ಕಲರ್ ಡ್ರೆಸ್ ಅನ್ನ ವೇರ್ ಮಾಡಿದೀನಿ. ಹಾಗೆ ಮ್ಯಾಚಿಂಗ್ ಬಳಿ ಅಂತ ಹೇಳ್ಬಿಟ್ಟು ಈ ತರ ಸಿಂಗಲ್ ಬಳಿ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಬ್ರೆಸ್ಲೆಟ್ ಸಹ ಹಾಕೊಳ್ತಾ ಇದ್ದೀನಿ. ಇವತ್ತಿನ ಡ್ರೆಸ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ವಿಡಿಯೋಸ್ ಯಾವ ಥರದ್ದಾದರೂ ಕಂಟೆಂಟ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ ರೀತಿಯಾಗಿರುವಂತಹ ಕಂಟೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಮ್ಮ ಪೂಜೆ ಅಂದಮೇಲೆ ಹೊಸಲು ಪೂಜೆಯಿಂದನೇ ಎಲ್ಲ ಸ್ಟಾರ್ಟ್ ಆಗುತ್ತಲ್ವ. ಸೊ ಮೊದಲಿಗೆ ಹೊಸಲು ಪೂಜೆ ಮಾಡಿಕೊಂಡು ನನ್ನ ರಂಗೋಲಿನ ಹಾಕೊಳ್ಳೋ ಅಂಥದ್ದು. ಈಗ ನಮ್ಮ ಮನೆ ಮುಂದೆ ಒಂದು ಪುಟ್ಟದಾಗಿರುವಂಥ ರಂಗೋಲಿ ಹಾಕ್ತಾ ಇದ್ದೀನಿ. ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ಲೈಕ್ ಆದರೆ ನೀವು ಒಂದ್ಸಲ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ. ಬನ್ನಿ, ಒಂದು ಪುಟ್ಟದಾಗಿರುವ ರಂಗೋಲಿನ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ ರಂಗೋಲಿ ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ಪೂಜೆಗೆಲ್ಲ ಮಾಡ್ಕೊಳ್ತಾ ಇರೋಂಥದ್ದು ದೀಪ ಹಚ್ಚಿ, ಉದಿನ ಕಡ್ಡಿ ಹಚ್ಚಿ, ಕರ್ಪೂರವನ್ನ ಹಚ್ಚಿ ಪೂಜೆ ಮಾಡ್ಕೊಳ್ಳೋಂಥದ್ದು. ಇವತ್ತಿನ ದಿನ ಬಂದ್ಬಿಟ್ಟು ಲಾಸ್ಟ್ ಡೇ ಆಗಿರೋದ್ರಿಂದ ಏನ್ ನಾನು ಫಸ್ಟಿಗೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ನಲ್ವಾ, ಸಂಕಲ್ಪ ಮಾಡ್ಕೊಂಡಿರ್ತೀರಲ್ಲ ನೀವು, ಯಾರಾದ್ರೂ ಸಂಕಲ್ಪ ಮಾಡ್ಕೊಂಡಿದ್ರೆ ಆ ನೀರನ್ನ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಸಂಕಲ್ಪ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳೋರು ಯಾರಾದ್ರೂ ಇದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಅದಕ್ಕೆ ಒಂದು ಪ್ರೊಸೀಜರ್ ಸಹ ನಾನು ಹೇಳಿದ್ದೆ. ಅದೇ ರೀತಿ ಯಾರಾದ್ರೂ ಮಾಡ್ಕೊಂಡಿದ್ರೆ ಆ ಸಂಕಲ್ಪ ಮಾಡ್ಕೊಂಡಿರುವಂತಹ ನೀರನ್ನ ಯಾವ್ದಾದ್ರು ಒಂದು ಗಿಡಕ್ಕೆ ಹಾಕಿ ಅದ್ರಲ್ಲಿ ಹಾಕಿರುವಂತಹ ಕಾಯಿನ್ ಅನ್ನ ಯಾರಾದ್ರಿಗೆ ಈ ದೇವಸ್ಥಾನದ ಹುಂಡಿಗಾಗ್ಲಿ, ಇಲ್ಲಾಂದ್ರೆ ಯಾರಿಗಾದ್ರೂ ಈ ತುಂಬಾ ನೀಡ್ ಇರುತ್ತಲ್ವಾ ಆ ತರ ಅವ್ರಿಗೆ ಕೊಡೋ ಅಂತದ್ದು. ಬೇಕಾದ್ರೆ ನೀವು ಹುಂಡಿಗೂ ಸಹ ಹಾಕ್ಬೋದು, ದೇವರ ಹುಂಡಿಗೆನೆ. ಇನ್ನು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫಿನ್ಗೆ ಉಪ್ಪಿಟ್ಟು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಹಂಗಾಗಿ ಊರಿಂದ ನಮ್ಮ ದೊಡ್ಡಪ್ಪ ಅವರೆಲ್ಲ ಬಂದಿದ್ರು. ಅವ್ರಿಗೂ ಎಲ್ರಿಗೂ ಸೇರಿನೇ ಉಪ್ಪಿಟ್ಟು ಮಾಡ್ಕೊಳ್ಳೋ ಅಂಥದ್ದು. ಸೊ ಉಪ್ಪಿಟ್ಟು ಮಾಡ್ಕೊಳ್ಳೋಕೆ ಮುಂಚೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾಷ್ಟ ಪ್ರಿಪೇರ್ ಮಾಡೋದು. ಸೊ ಹಂಗಾಗಿ ಮೊದಲು ಪೂಜೆ ಮುಗಿಸ್ಕೊಂಡು ಆಮೇಲೆ ನಾಷ್ಟ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆನ ಮಾಡ್ಕೊಳ್ತಾ ಇರೋಂಥದ್ದು. ನಾಳೆ ಆಯುಧ ಪೂಜೆ ಇರೋದ್ರಿಂದ ನಿಮ್ಮೆಲ್ರಿಗೂ ನಮ್ಮ ಚಾನಲ್ ಕಡೆಯಿಂದ ಆಯುಧ ಪೂಜೆಯ ಶುಭಾಶಯಗಳು, ಹಾಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಚಾನಲ್ ಕಡೆಯಿಂದ. ಇನ್ನು ನಾಳೆ ಆಯುಧ ಪೂಜೆ ಮಾಡಿದ್ಮೇಲೆ ನಾಳಿದ್ದು ಬಂದ್ಬಿಟ್ಟು ನಮ್ಮ ಕಡೆ ಬನ್ನಿ ಹಬ್ಬ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಈ ಬನ್ನಿ ಅಂದ್ರೆ ಈ ಯುಗಾದಿ ಟೈಮಲ್ಲಿ ಬೇವು ಬೆಲ್ಲ ಎಲ್ಲ ಹಂಚ್ತೀವಲ್ಲ, ಆ ರೀತಿಯಾಗಿ ಬನ್ನಿ ಗಿಡದ ಎಲೆಗಳನ್ನ ತಗೊಂಡ್ಬಂದು ಬನ್ನಿ ಕೊಡೋದು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ಹಂಗಾಗಿ ನಮ್ಮ ಕಡೆ ಈಗ ನಾಳಿದ್ದು 2 ದಿನ ಹಬ್ಬ ಇರುತ್ತೆ. ನಿಮ್ಮ ಕಡೆ ಎಲ್ಲ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಒಂದೊಂದು ಊರ್ ಕಡೆ ಒಂದೊಂದ್ ತರ ಮಾಡ್ತಾರೆ. ಪ್ರೊಸೀಜರ್ ಯಾವುದೇ ತರದ್ದಾದ್ರೂ ಭಕ್ತಿ ಇಂಪಾರ್ಟೆಂಟ್ ಅಲ್ವಾ. ಸೊ ಹಂಗಾಗಿ ಭಕ್ತಿಯಿಂದ ಪೂಜೆ ಮಾಡ್ಕೊಂಡ್ರೆ ದೇವರು ಇರ್ತಾರೆ ಅನ್ನೋದು. ಇನ್ನು ನಾಳೆ ದಿನ ಅಂದ್ರೆ ದಸರಾ ಹಬ್ಬದ ಆಯುಧ ಪೂಜೆ ದಿನ ಯಾವ ರೀತಿ ಪೂಜೆ ಮಾಡ್ಕೊಳ್ತೀವಿ, ಏನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನಾಳೆ ವಿಡಿಯೋದಲ್ಲಿ ದಿನ ಅಪ್ಡೇಟ್ ಆಗಿ ದಿನ ಅದೇ ಕಂಟೆಂಟ್ ಅನ್ನ ಕೊಡ್ತಾ ಇರ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡ್ತೀರಿ. ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ
ಇನ್ನು ಪೂಜೆ ಎಲ್ಲ ಮುಗೀತಲ್ವಾ, ಆರತಿಯನ್ನ ತಗೊಂಡು ಪಾಪುಗೆ ವಿಭತ್ತಿ ಮತ್ತು ಕುಂಕುಮವನ್ನ ಹಚ್ತಾ ಇದ್ದೀನಿ. ಇವತ್ತು ನಮ್ಮಿಬ್ಬರದು ಡ್ರೆಸ್ ಸೇಮ್ ಇದೆ ನೋಡಿ. ಇನ್ನು ಪೂಜೆ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡ್ಕೊಂಡಿದ್ದಾದ್ಮೇಲೆ ಮಧ್ಯಾಹ್ನ ವಿಡಿಯೋ ಶೂಟ್ ಮಾಡ್ಕೊಳ್ಳೋದಾಗ್ಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಚಪಾತಿ ಮತ್ತೆ ಪನ್ನೀರ್ ಗ್ರೇವಿ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಗೀ ರೈಸ್ ಸ್ವಲ್ಪ ಮಾಡ್ಕೊಂಡಿದ್ದೆ. ಇವತ್ತಿನ ಊಟ ಇದು. ಇದಿಷ್ಟು ಇವತ್ತಿನ ವಿಡಿಯೋ ನಂದು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೇಟ್ ಮಾಡಿ. ಬಾಯ್.